ಈ ಗ್ರಹಣದ ಪ್ರಭಾವ ಮಿಥುನ ರಾಶಿಯವರ ಮೇಲೆ ಹೇಗಿದೆ ಅಂತ? ಮಿಥುನ ರಾಶಿ ಅಂತ ಬಂದಾಗ ಮಧ್ಯಮ ಫಲ, ಈ ಕಡೆ ಪಾಸಿಟಿವ್ ಇಲ್ಲ, ಈ ಕಡೆ ನೆಗೆಟಿವ್ ಇಲ್ಲ. ಒಂಥರ ಒಂದು 10 ರೂಪಾಯಿ ನಿಮಗೆ ನಷ್ಟ ಆದರೆ ಒಂದು 10 ರೂಪಾಯಿ ಲಾಭ ಆಗಿಬಿಡುತ್ತೆ, ಅಲ್ಲಿಗೆ ಸಮತೋಲನ ಆಗಿಬಿಡುತ್ತೆ. ಕೆಲವೊಂದು ಸವಾಲಿನ ಪರಿಸ್ಥಿತಿಗಳನ್ನು ಉಂಟು ಮಾಡುತ್ತೆ, ಭಯ ಉಂಟು ಮಾಡುತ್ತೆ. ಆ ಭಯ ಉಂಟು ಮಾಡಿದ ಮೇಲೆ ಕೆಲವು ದಿನಗಳಾದ ಮೇಲೆ ಧೈರ್ಯ ಪ್ರಾಪ್ತಿ ಆಗುತ್ತೆ. ಹಾಗೆ ಸಾಲ ಉತ್ಪತ್ತಿ ಆಗುತ್ತೆ. ಒಂದು 10 ದಿನ 15 ದಿನ ಸಾಲ ಮಾಡ್ತೀರಾ, ಆಮೇಲೆ ಒಂದು 15 ದಿನ ಸಾಲ ತೀರಿಸ್ತೀರಾ. ಹೀಗೆ ಸಮತೋಲನವಾದಂಥ ಜೀವನ ಮುಂದಿನ ಒಂದು ತಿಂಗಳಿಗೆ ಈ ಗ್ರಹಣದ ಪ್ರಭಾವ ಇರುತ್ತೆ. ಹಾಗೆ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ನಿರಾಶೆ ಸಂಭವ. ಈ ಮನೆ ಕಟ್ಟುವಂಥ ಕೆಲಸಕ್ಕೆ ಕೈ ಹಾಕಿದರೆ ಅಥವಾ ಈ ಭೂಮಿ ಸಂಬಂಧಪಟ್ಟಂಥ ಕೆಲಸ ಇದ್ದರೆ ಸ್ವಲ್ಪ ನಿರಾಶೆ ಜಾಸ್ತಿ. ಮಿಥುನ ರಾಶಿಯ ರೈತರಿಗೂ ಒಂದು ಸ್ವಲ್ಪ ಅಸಮಾಧಾನ ಇರುತ್ತೆ. ದೊಡ್ಡ ಸಮಸ್ಯೆಗಳು ಬರುತ್ತೆ, ಅದನ್ನು ಹಾಗೆ ಪರಿವರ್ತನೆ ಮಾಡಿ ಚಿಕ್ಕದಾದಂಥ ಸಮಸ್ಯೆಯನ್ನು ಮಾಡಿಕೊಂಡು ಅದನ್ನು ಪರಿಹಾರ ಮಾಡ್ಕೋತೀರ. ನಿಮ್ಮ ಭಾಷೆಯಲ್ಲಿ ಹೇಳೋದಾದರೆ ಜೋರಾಗಿ ಬೀಳೋ ಏಟನ್ನ ಮೆಲ್ಲಗೆ ಬೀಳೋ ಥರ ಮಾಡ್ಕೋತೀರ. ಅದಂತೂ ನಾನು ಕ್ಲಿಯರಾಗಿ ಹೇಳ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳೇ, ದೊಡ್ಡ ಪ್ರಮಾಣದಿಂದ ಒಂದು ದಿನ 2 ದಿನ ಜ್ವರ ಬಂದು ಹೋಗ್ಬೋದು, ಅಥವಾ ನೆಗಡಿ ಬಂದು ಹೋಗೋದು, ಈ ಥರದ್ದಿರುತ್ತೆ. ಬಿಟ್ಟರೆ ಏನೋ ಅಪಘಾತಗಳು, ಅನಾಹುತಗಳು ಈ ಥರದ್ದೆಲ್ಲ ಏನೂ ನಡೆಯೋದಿಲ್ಲ. ಹಾಗಾಗಿ ಭಯಪಡೋಂಗಿಲ್ಲ. ಆರ್ಥಿಕವಾಗಿ ಸಮತೋಲನ ಇರುತ್ತೆ, ಏನೋ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸಾಧ್ಯವಾದಷ್ಟು ಪರಿಪೂರ್ಣವಾಗಿ ಯಾರನ್ನೂ ನಂಬಕ್ಕೆ ಹೋಗ್ಬಿಡಿ ಮಿಥುನ ರಾಶಿಯವರು ಇನ್ನೊಂದು ತಿಂಗಳು. ಪರಿಹಾರ ಗುರುಗಳೇ? ಪರಿಹಾರ ಅಂತ ಬಂದಾಗ ರಾಯರ ದರ್ಶನ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಅಥವಾ ನೀವು ಇರೋ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಇದ್ದರೆ ಹೋಗಿ ಬನ್ನಿ. ರಾಯರೇ ಅಂತಲ್ಲ, ಗುರುಗಳ ದರ್ಶನ, ಗಾಣಿಗಾಪುರಕ್ಕೆ ಹೋಗ್ಬೋದು, ಶೃಂಗೇರಿಗೆ ಹೋಗ್ಬೋದು, ಅಥವಾ ನಿಮಗೆ ವಿದ್ಯೆ ಹೇಳ್ಕೊಡುವಂಥ ಯಾವ ಗುರುಗಳಾದರೂ ಆಗ್ಬೋದು. ಸ್ವೀಟ್ ತೊಗೊಂಡೋಗಿ ಕೊಡಿ. ಓಕೆ ಗುರುಗಳೇ,